ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಾವೇನ್ ನೋಡ್ತೀವಂದ್ರೆ ರನ್ನಿಂಗ್ ನೋಸ್. ಮೂಗು ಸುರಿತಾ ಇರುತ್ತೆ, ಮೂಗಲ್ಲಿ ಮ್ಯೂಕಸ್ ಹೊಟ್ಟೆ ಸುರಿತಾ ಇರುತ್ತೆ. ಇದನ್ನ 5 ನಿಮಿಷದಲ್ಲಿ ಬಿಡುಗಡೆ, 5 ನಿಮಿಷ ಬಿಡುಗಡೆ. ಅದು ಹೇಗೆ ಅನ್ನೋ ಒಂದು 100% ಕ್ಯೂರ್ ಫಾರ್ ರನ್ನಿಂಗ್ ನೋಸ್, ಕಾಮನ್ ಕೋಲ್ಡ್ ಅಂತ ಹೇಳ್ತಾರೆ. ಇದರ ಹಿನ್ನೆಲೆ ನೋಡೋಣ. ಈ ಕಾಮನ್ ಕೋಲ್ಡ್ ಅಥವಾ ಮೂಗು ಸುರಿತಾ ಇರುತ್ತೆ ಸರ್, ನೀರ್ ತರ ಸುರಿತಾ ಇದೆ ಸರ್, ಶೀತ ವಿಪರೀತ ಆಗೋಗ್ಬಿಟ್ಟಿದೆ ಅಂತ ಸುಮಾರು ಜನ ಮಾತಾಡೋದು ನೋಡಿದ್ವಿ. ಇದನ್ನ 5 ನಿಮಿಷದಲ್ಲಿ ಬಿಡುಗಡೆ ಹೆಂಗಪ್ಪ ಅಂದ್ರೆ ಇದರ ಹಿನ್ನೆಲೆ ಫಸ್ಟ್ ನೋಡ್ಬೇಡ, ಮುಂದೆ ಇದರ 5 ನಿಮಿಷ ಬಿಡುಗಡೆ ಹೇಗೆ ಅಂತ. ಇದರ ಹಿನ್ನೆಲೆ ಏನಂದ್ರೆ ಯಾವ್ಯಾವ ಕಾರಣಕ್ಕೆ ಈ ರನ್ನಿಂಗ್ ನೋಸ್ ಆಗತ್ತೆ ಅಂದ್ರೆ ಇದಕ್ಕೆ ಸುಮಾರು ಕಾರಣ. ಒಂದು ಪ್ರಶ್ನೆ ಅಂದ್ರೆ ಒಂದೇ ಉತ್ತರ ಅಂತಾನೆ ಎಲ್ಲರಿಗೂ ಗೊತ್ತು. ಇಲ್ಲಿ ಹಂಗಲ್ಲ, ಒಂದು ಪ್ರಶ್ನೆಗೆ ಸುಮಾರು ಉತ್ತರಗಳು ಹೇಳ್ತಾರೆ. ಪ್ರಪಂಚದ ರೀತಿ ನೀತಿಯಲ್ಲೂ ಅದೇ ಓಕೆ, ಒಂದು ಪ್ರಶ್ನೆಗೆ ಸುಮಾರು ಉತ್ತರ ಇದೆ. ಯಾವ ಕಾರಣಕ್ಕೆ ಈ ರನ್ನಿಂಗ್ ನೋಸ್ ಬರುತ್ತೆ, ಈ ಒಂದು ಕಾರಣಗಳನ್ನ ನಾವು ತೆಗೆದಾಕಿದ್ರೆ ಆಟೋಮೆಟಿಕ್ ಆಗಿ ರನ್ನಿಂಗ್ ನೋಸ್ ಹೋಗುತ್ತೆ. ಸರ್ ಅದು ಯಾವ ತರ ಪ್ರಾಬ್ಲಮ್ ಆದ್ರೂ ಇರಲಿ 5 ನಿಮಿಷದಲ್ಲಿ ಸೊಲ್ಯೂಷನ್ ಇದೆಯಾ ಸರ್ ಅಂದ್ರೆ ಖಂಡಿತ ಇದೆ. 5 ನಿಮಿಷದಲ್ಲಿ ಸೊಲ್ಯೂಷನ್. ಫಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಡಿವಿಯೇಟೆಡ್ ನೋಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಈ ಡಿವಿಯೇಟೆಡ್ ನೋಸ್ ಸಿಂಡ್ರೋಮ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸೊಟ್ಟೆ ಮೂಗು ಅಂತ. ಸೊಟ್ಟೆ ಮೂಗು ಅಂದ್ರೆ ಎಲ್ಲರಿಗೂ ಸೊಟ್ಟೆ ಮೂಗು ಇರೋದಿಲ್ಲ, ಲೈಟ್ ವೇರಿಯೇಷನ್ ಇರುತ್ತೆ ಅಂತ ಹೇಳ್ಬೋದು. ಇದನ್ನು ಡಿವಿಯೇಟೆಡ್ ನೋಸ್ ಸಿಂಡ್ರೋಮ್ ಅಂತಾರೆ. ಅಥವಾ ಅಂದ್ರೆ ಅರ್ಥ ಏನು, ಒಳಗಡೆ ನಾವು ಉಸಿರಾಡುವಾಗ ಈ ದ್ವಾರಗಳಲ್ಲಿ ಸಣ್ಣ ಸಣ್ಣ ಮಾಂಸಖಂಡಗಳು ಬೆಳ್ಕೊಂಡಿರುತ್ತೆ. ಅದು ಒಂಥರ ಗೋಲಿಗಳ ತರ ಬೆಳ್ಕೊಂಡಿರುತ್ತೆ. ಬೆಳ್ಕೊಂಡು ಈ ಗಾಳಿ ಹೋಗುವ ದ್ವಾರಗಳು ಚಿಕ್ಕದಾಗಿ ಇರುತ್ತೆ. ಸೊ ಅಂತ ಕಾರಣಗಳಿಗೋಸ್ಕರ ಮೂಗು ಯಾವಾಗಲೂ ಸುರಿತಾನೆ ಇರುತ್ತೆ. ಓಕೆ, 12 ತಿಂಗಳು ಮೂಗು ಸುರಿತಾನೆ ಇರುತ್ತೆ. ಈ ಒಂದು ಕಾರಣ ಇರಬಹುದು. ಈ ಒಂದು ಕಾರಣಕ್ಕೂ ಇದೆ ಸೊಲ್ಯೂಷನ್. ಇದಲ್ಲದೆ ಆ ಮೂಗಲ್ಲಿ ದ್ವಾರ ಮಾಡಲಿಕ್ಕೆ ನಮ್ಮ ಹತ್ರ ಪ್ರತ್ಯೇಕವಾದ ಪ್ರೊಸೀಜರ್ಸ್ ಇದೆ. ಇದಕ್ಕೆ ಯಾವುದೇ ರೀತಿಯಾದ ಆಪರೇಷನ್ ಅವಶ್ಯಕತೆ ಇಲ್ಲ. ಓಕೆ, ಆಪರೇಷನ್ ಬೇಕು ಅಂತ ಹೇಳ್ತಾರೆ, ಆಪರೇಷನ್ ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದ ಆಪರೇಷನ್ ಅವಶ್ಯಕತೆ ಇಲ್ಲ. ಓಕೆ, ಆಪರೇಷನ್ ಇಲ್ದಾನೆ ಆ ಮೂಗು ಅಲ್ಲಿ ಆ ದ್ವಾರ ಅಗಲ ಮಾಡುವುದಕ್ಕೆ, ಗಾಳಿ ಚೆನ್ನಾಗಿ ಎಳ್ಕೊಳ್ಳಿಕ್ಕೆ ತುಂಬಾ ಈಸಿಯಾಗಿ ಆಗುವಂತ ಕೆಲವು ಪ್ರೊಸೀಜರ್ ಇದೆ. ನಮ್ಮ ಕಶ್ಯಪ್ ನೇಚರ್ ಕ್ಯೂರಲ್ಲಿ ಸುಮಾರು ಪ್ರೊಸೀಜರ್ಸ್ ಇದೆ. ಅದರ ಮೂಲಕ ಇದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಇದು ಒಂದು ರೀತಿಯಾದ ಒಂದು ಕಾರಣ. ಏನು, ಡಿವಿಯೇಟೆಡ್ ನೋಸ್ ಸಿಂಡ್ರೋಮ್. ಇಷ್ಟು ಉದ್ದ ಹೇಳ್ತೀವಲ್ಲ ಡಿವಿಯೇಟೆಡ್ ನೋಸ್ ಸಿಂಡ್ರೋಮ್ ಅಂತ, ಈ ತರ ಪ್ರತ್ಯೇಕವಾಗಿ ಏನೋ ಹೇಳ್ಬಿಟ್ಟು ಓಕೆ ಜನಕ್ಕೆ ಅರ್ಥ ಆಗದಿರುವಂತ ಒಂದು ವಿಷಯಗಳನ್ನ ಹೇಳಿ ಕನ್ಫ್ಯೂಸ್ ಮಾಡೋದು ಅಲ್ಲ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಎಲ್ಲ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಲಿಕ್ಕೆ ಏನ್ ಮಾಡ್ಬೇಕು, ಇಷ್ಟೇ ನಮ್ಮ ಉದ್ದೇಶ. ಇನ್ನೊಂದು ಕಾರಣ, ಫಸ್ಟ್ ಕಾರಣ ನೋಡಿದ್ವಿ ನಾವು DNS ಪ್ರಾಬ್ಲಮ್, ಡಿವಿಯೇಟೆಡ್ ನೋಸ್ ಸಿಂಡ್ರೋಮ್. ಎರಡನೇ ಕಾರಣ ಏನಂದ್ರೆ ಹಸಿವಿಲ್ಲದೆ ಊಟ ಮಾಡುವುದು. ಹಸಿವಿಲ್ಲದೆ ಊಟ ಮಾಡೋದು. ಈ ಹಸಿವಿಲ್ಲದೆ ಟೈಮ್ ನೋಡ್ಕೊಂಡು ಮಧ್ಯಾಹ್ನ 1 ಗಂಟೆ ಆಗ್ಬಿಟ್ಟು ಊಟ ಮಾಡೋದು. ನಿಜವಾಗ್ಲೂ ಹೊಟ್ಟೆ ಹಸಿದ್ರೆ ಊಟ ಮಾಡೋದು. ಹೊಟ್ಟೆ ಹಸಿದ್ರೆ ಏನಕ್ಕೆ ಊಟ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಏನಕ್ಕೆ ಮಾಡ್ತಾರೆ. ಹೊಟ್ಟೆ ಹಸಿರಾಗೆ ಊಟ ಮಾಡುವಂತ, ಹೊಟ್ಟೆ ಹಸಿರಾಗ ಊಟ ಮಾಡುವಂತಾನೆ ದೊಡ್ಡವರಲ್ಲಿ ಇರೋದು. ಅದನ್ನೇ ನಾನು ಹೇಳ್ತೇನೆ,
ದೊಡ್ಡವರಲ್ಲಿರೋದೇ ನಾನು ಹೇಳ್ತಾರೆ. ಹೊಟ್ಟೆ ಹಸಿವಿದ್ರೆ ಊಟದ ಅವಶ್ಯಕತೆ ಏನಿದೆ, ಕೆಲವು ಹಣ್ಣು ತಿನ್ಕೊಂಡು ಮಲ್ಕೊಂಡ್ಬಿಡೋಣ ಅಷ್ಟೇ. ಹೊಟ್ಟೆ ಹಸಿವಿಲ್ಲ ಅಂದ್ರೆ ಊಟ ಮಾಡುವ. ಇದು ಪ್ರಪಂಚದ ರೀತಿ ನೀತಿ, ನಾನೇನು ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ. ಇದು ಎಲ್ಲರೂ ಫಾಲೋ ಮಾಡೋ ವಿಷಯ. ದಯವಿಟ್ಟು ನೀವು ನೋಡ್ಬೋದು, ಊಟ ಮಾಡುವಾಗ ಮೂಗು ಸುರಿತಾರೆ. ಯಾಕಂದ್ರೆ ಊಟ ಮಾಡಬೇಡ ಅಂತ ಬಾಡಿನೇ ಹೇಳುತ್ತೆ. ಊಟ ಹೊಟ್ಟೆ ಹಸಿವಿಲ್ಲ ಅಂದ್ರೆ ಊಟ ಬೇಡ ಅಂತ ಬಾಡಿ ಹೇಳ್ತಾ ಇದೆ. ಇದನ್ನ ನಾವು ಅರ್ಥ ಮಾಡ್ತೀವಿ ಅಷ್ಟೇ, ಬೇರೇನಿಲ್ಲ. ಇದು ಎರಡನೇ ವಿಚಾರ ಆಯ್ತು. ಓಕೆ, ಮೂರನೇ ವಿಚಾರ ಅಂದ್ರೆ ಇದು ಬಂದ್ಬಿಟ್ಟು ನಮ್ಮ ಲಾಜಿಕಲ್ ಪ್ರೋಸೆಸ್ ಅಲ್ಲಿ ನಾವು ಹೇಳುವಂತ ವಿಷಯ. ನಾವು ಮೂಗಲ್ಲಿ ಉಸಿರಾಡ್ಲಿಕ್ಕೆ ಅಡಚಣೆ ಇದ್ರೆ ಅಕ್ಷೀಯ ಅಂತೀವಿ. ಗಂಟ್ಲಲ್ಲಿ ಏನಾದ್ರೂ ಅಡಚಣೆ ಇದ್ರೆ ಕೆಮ್ಮುತ್ತೀವಿ ಅಲ್ವಾ? ಮೂಗದ ಅಡಚಣೆ ಯಾವುದೋ ಒಂದು ರೀತಿಯಲ್ಲಿ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಮೂಗಲ್ ಸುರಿಯೋ ಸಣ್ಣ ಆಗುತ್ತೆ. ಓಕೆ, ಸೊ ಈ 3 ಕಾರಣಗಳು ಯಾವುದು? DNS ಪ್ರಾಬ್ಲಮ್, ಹೊಟ್ಟೆ ಹಸಿವಿಲ್ಲದೆ ಊಟ ಮಾಡ್ತೀವಿ. ಮೂರನೇದು ಅಡಚಣೆ, ಅಬ್ಸ್ಟ್ರಕ್ಷನ್ ಇನ್ ಬ್ರೀತಿಂಗ್, ಅವಾಗ ಸ್ನೇಸ್, ಮತ್ತೆ ಕಾಮನ್ ಕೋಲ್ಡ್ ಆಗುವಂತ ವಿಷಯ. ಅಥವಾ ಬಾಡಿಯಲ್ಲಿ ಯಾವ್ದೋ ಇನ್ಫೆಕ್ಷನ್ ಇರ್ಬೋದು, ಕೆಲವೊಂದು ವೈರಲ್ ಇನ್ಫೆಕ್ಷನ್ ಇರ್ಬೋದು, ಅದರಿಂದನೂ ಮೂಗು ಸುರಿಯೋದು. ಸೊ ಈ ಒಂದು 3-4 ಕಾರಣಗಳಿಂದ ಮೂಗು ಸುರಿಯೋದಿರುತ್ತೆ. ನಾನು ಯಾಕೆ ಈ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಬಂತು ಅಂದ್ರೆ, ನಮ್ಮ ಒಂದು ಹಳೆಯ ಪೇಷಂಟ್ ಫೋನ್ ಮಾಡಿ ಹೇಳಿದ್ರು, ಸರ್ ಈ ಮೂಗಲ್ ಸುರಿಯೋದಕ್ಕೆ ಏನಾದ್ರು ಒಂದು ಹೇಳಿ ಸರ್ ಅಂತ ಹೇಳಿದ್ರು, ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಸುಮಾರು ಮಕ್ಕಳು ಈ ಮೂಗಲ್ಲಿ ಸುರಿಯೋದ್ರಿಂದ ಒಬ್ಬರಿಂದ ಒಬ್ಬರು ಕ್ಲಾಸಲ್ಲಿ ಹರಡ್ತಾ ಇದೆ. ಮಕ್ಕಳು ಚೆನ್ನಾಗಿ ಹೋಗ್ತಾರೆ ಸ್ಕೂಲ್ಗೆ, ಬರುವಾಗ ಏನೋ ಒಂದು ಈ ತರ ಮಾಡ್ಕೊಂಡ್ ಬರ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಕೆಲವೊಂದು ಮಾಹಿತಿ ಕೊಡಿ ಸರ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸ್ಕೂಲ್ ಮಕ್ಕಳು, ಹಿರಿಯ ನಾಗರಿಕರು ಮತ್ತೆ ಎಲ್ಲರಿಗೋಸ್ಕರ ಈ ಒಂದು ಪ್ರತ್ಯೇಕವಾದ ವಿಡಿಯೋ ಮಾಡಬೇಕಾಯ್ತು. ಈ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಲ್ಲ, ಇದನ್ನ ಹ್ಯಾಂಡಲ್ ಮಾಡೋದು ಹೆಂಗೆ ಅಂದ್ರೆ, ಇದು ತುಂಬಾ ಸಿಂಪಲ್, ವೆರಿ ಈಸಿ. ಈ ಮೂಗು ಬೇಸ್ ಅಂತ ನೋಸಿದೆಯಲ್ಲ, ಈ ಮೂಗು ಬೇಸಲ್ಲಿ ಏನಾಗತ್ತಂದ್ರೆ ಅಲರ್ಜಿನ್ಸ್ ಫಾರ್ಮ್ ಆಗುತ್ತೆ. ಅಲರ್ಜಿನ್ಸ್ ಫಾರ್ಮ್ ಆಗುತ್ತೆ 3 ತಿಂಗಳ ಟೈಮ್ ಅಲ್ಲಿ ಇದು ಫಾರ್ಮ್ ಆಗುತ್ತೆ. ಆ ಫಾರ್ಮ್ ಆಗ್ಬಿಟ್ಟು ಅಲರ್ಜಿನ್ಸ್ ಅಲ್ಲೇ ಇರುತ್ತೆ, ಈ ಬೇಸ್ ಆಫ್ ದ ನೋಸ್ ಇಲ್ಲೇ ಇರುತ್ತೆ, ಇದು ಕೊರಿತಾ ಇರುತ್ತೆ. ಅದರಿಂದ ನಮ್ಗೆ ತೊಂದರೆ. ಈ ಅಲರ್ಜಿನ್ಸ್ ನಾವು ರಿಮೂವ್ ಮಾಡಿದ್ರೆ ಕಾಮನ್ ಕೋಲ್ಡ್ ಹೋಗುತ್ತೆ. ಅಲರ್ಜೆನ್ಸ್ ನ ರಿಮೂವ್ ಮಾಡೋದು ಹೇಗೆ ಅಂದ್ರೆ, ಇದರ ಸೊಲ್ಯೂಷನ್ ಹೇಗೆ ಅಂದ್ರೆ, ಈ ಒಂದು ಕಪ್ಪಲ್ಲಿ ನೀವು ನೀರು ತಗೊಳ್ಳಿ, 1 ಚಿಟಿಕೆ ಉಪ್ಪು ಹಾಕಿ, 2 ಗ್ರಾಮ್ ಅಷ್ಟು ಉಪ್ಪು. ಓಕೆ, 1 ಕಪ್ಪಲ್ಲಿ ನೀರು, ಅದನ್ನ ಮೂಗ್ ಹತ್ರ ಇಟ್ಕೊಳ್ಳಿ. ಉಸಿರು ಒಳಗಡೆ ಎಳ್ಕೊಳ್ಳುವಾಗ ಆ ನೀರನ್ನು ಎಳ್ಕೊಬೇಕು. ಆ ನೀರನ್ನು ಎಳ್ಕೊಂಡ್ರೆ ಏನಾಗುತ್ತೆ, ಒಂದು 3 ಸಲ ನೀರನ್ನ ಎಳ್ಕೊಳ್ಳಿ. ಮೂಗಲ್ಲಿ ಎಳೆದ್ರೆ ಏನಾಗುತ್ತೆ, ಬಾಯಲ್ಲಿ ಬರುತ್ತೆ, ಉಗುಲು ಬಿಡಿ. 3 ಸಲ ಉಪ್ಪು ನೀರನ್ನ ಎಳ್ಕೊಬೇಕು, ಉಸಿರು ಎಳ್ಕೊಳ್ಳುವಾಗ, ಆಮೇಲೆ ಬಾಯಲ್ಲಿ ಉಗುಲ್ಬೇಕು. ಇದು ಓಕೆ. ಆಮೇಲೆ ಇದು ಮಾಡುವಾಗ ಏನಾಗತ್ತಂದ್ರೆ, ಇದು ಮಾಡುವಾಗ ಮೂಗಲ್ಲಿ ಉರಿಯುತ್ತೆ. ಯಾಕಂದ್ರೆ ಉಪ್ಪು ನೀರಲ್ವಾ, ಮೂಗಲ್ಲಿ ಒಳಗಡೆ ಹೋಗುವಾಗ ಉರಿಯುತ್ತೆ. ಅದು ಅಲರ್ಜೆನ್ಸ್ ನ ವಾಶ್ ಮಾಡಿಕೊಂಡು ಬಾಯಿಗೆ ಬರುತ್ತೆ, ಉಗುಲ್ಬೇಕು. ಇದೊಂದು 3 ಸಲ ಮಾಡಿದ್ರೆ ಮೂಗು ಉರಿಯುತ್ತೆ. ಇದು 3 ಸಲ ಉಪ್ಪು ನೀರು, ಆಮೇಲೆ ಆ ಉಪ್ಪು ನೀರನ್ನ ಚೆಲ್ಬಿಡ್ಬೇಕು. ಆಮೇಲೆ ನಾರ್ಮಲ್ ವಾಟರ್, ನಾರ್ಮಲ್ ಆಗಿರುವಂತ ನೀರನ್ನ ತೆಗಿಬೇಕು. ತಗೊಂಡು 3 ಸಲ 4 ಸಲ ಎಳ್ಕೊಬೇಕು. ಎಳ್ಕೊಂಡ್ರೆ ಆ ಮೂಗಲ್ ಗುರಿಯಲ್ಲೇ ಹೋಗ್ಬೇಕು. ಸೊ ಇದನ್ನ ಮಾಡಿ ತುಂಬಾ ಈಸಿಯಾಗಿ ಕಾಮನ್ ಸ್ಟಾಫ್. ಸರ್ ನಾವೆಲ್ಲೂ ಟ್ರಾವೆಲ್ ಮಾಡ್ತಾ ಇದೀವಿ ಸರ್, ನಮ್ಗೆ ಅದು ಇವಾಗ ಇನ್ನೊಂದು ಪ್ರೊಸೀಜರ್ ಇದೆ. ಮೂಗಲ್ಲಿ ಸುಡುವಂತ ವಿಷಯಕ್ಕೆ ಇನ್ನೊಂದು ಪ್ರೊಸೀಜರ್ ಇದೆ. ಆ ಇನ್ನೊಂದು ಪ್ರೊಸೀಜರ್ ಏನಪ್ಪಾ ಅಂದ್ರೆ, ಅದು ತುಂಬಾ ಸಿಂಪಲ್.
ಈ ಡಿವೇಟೆಡ್ ನೋಸ್ ಸಿಂಡ್ರೋಮ್, ಮೂಗಲ್ಲಿ ಮಾಂಸ ಬೆಳ್ಕೊಂಡ್ಬಿಟ್ಟೈತೆ, ಉಸಿರಾಟಕ್ಕೆ ಸಮಸ್ಯೆ ಇದೆ, ಕೋಲ್ಡ್ ಹೋಗ್ತಾನೆ ಇಲ್ಲ ಸರ್ ಅನ್ನೋರಿಗೆ ಇನ್ನೊಂದು ಸೊಲ್ಯೂಷನ್ ಇದೆ. ಏನಪ್ಪಾ ಇದು ಅಂದ್ರೆ, ಇದು ಬಂದ್ಬಿಟ್ಟು ನರಗಳ ಚಿಕಿತ್ಸೆ. ಓಕೆ, ನಮ್ಮ ಕೈ ಇದೆಯಲ್ಲ, ಈ ಲೈನು ಕೈ ಮಡಚುವಂತ ಜಾಗದಲ್ಲಿ ಈ ಲೈನ್ ಇದೆಯಲ್ಲ, ಈ ಲೈನ್ ಅಲ್ಲಿ ಸೆಂಟ್ರಲ್ಲಿ, ಕೈ ಸೆಂಟ್ರಲ್ಲಿ 1 ನಿಮಿಷ ಹಿಂಗ್ ಪ್ರೆಸ್ ಮಾಡ್ಬೇಕು. ಓಕೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಏನಾಗತ್ತಂದ್ರೆ ಎಡಗಡೆ ಮೂಗಲ್ಲಿ ಸುರಿಯೋದು ನಿಂತೋಗುತ್ತೆ, ಕಮ್ಮಿ ಆಗತ್ತೆ. ಓಕೆ, ಅದೇ ತರ ಬಲಗೈಯಲ್ಲೂ ಈ ಒಂದು ನರ ನೀವು ಪ್ರೆಸ್ ಮಾಡಿ ಸೆಂಟ್ರಲ್ಲಿ ಒಂದು ನಿಮಿಷ ಪ್ರೆಸ್ ಮಾಡಿದ್ರೆ, ಸುಮ್ಮನೆ ಪ್ರೆಸ್ ಅಷ್ಟೇ, ಫೆದರ್ ಟಚ್ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಈ ಮೂಗಲ್ಲಿ ಸುರಿಯೋದು ನಿಂತೋಗುತ್ತೆ. ಫಸ್ಟ್ ಮಿನಿಟ್ ಕಂಟ್ರೋಲ್, ಸೆಕೆಂಡ್ ಮಿನಿಟ್ ಕಂಟ್ರೋಲ್, ಥರ್ಡ್ ಮಿನಿಟ್ ಕಂಟ್ರೋಲ್, ಫೋರ್ತ್ ಮಿನಿಟ್, ಫಿಫ್ತ್ ಮಿನಿಟ್ ಸ್ಟಾಪ್. ಫಸ್ಟ್ 1 ನಿಮಿಷ ಪ್ರೆಸ್ ಮಾಡ್ತೀರಾ, 2 ಕೈ 1 ನಿಮಿಷ ಪ್ರೆಸ್ ಮಾಡ್ತೀರಾ, ಅದು ಕಂಟ್ರೋಲ್ ಬರುತ್ತೆ. ಅದು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿರ್ಗಾ ಮೂಗಲ್ಲಿ ಸುಳಿಯೋ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇನ್ನೊಂದ್ಸಲಿ ಪ್ರೆಸ್ ಮಾಡ್ಬೇಕು, ಇನ್ನೊಂದ್ಸಲಿ ಕಂಟ್ರೋಲ್ ಬರುತ್ತೆ, 3 ಸಲ ಕಂಟ್ರೋಲ್, ಇನ್ನೊಂದು 3 ಸಲ ಸ್ಟಾಪ್. ಇಷ್ಟ. ಅದು ಅವಶ್ಯಕತೆ ಇದ್ರೆ ನೆಕ್ಸ್ಟ್ ಪ್ರೆಸ್. 1 ಸಲ ಪ್ರೆಸ್ ಮಾಡಿದ್ರೆ ಸುಮಾರು ಜನಕ್ಕೆ ಹೋಗ್ಬಿಡುತ್ತೆ, 2ನೇ ಸಲ ಪ್ರೆಸ್ ಮಾಡಿದ್ರೆ ಸುಮಾರು ಜನಕ್ಕೆ ಹೋಗುತ್ತೆ, 3ನೇ ಸಲ ಪ್ರೆಸ್ ಮಾಡಿ ಹೋಗ್ಲಿಲ್ವಾ, 4ನೇ ಸಲ ಪ್ರೆಸ್ ಮಾಡಿ. ಅಂದ್ರೆ ಟೈಮ್ ಗ್ಯಾಪ್ ಬಿಡ್ಬೇಕು. ಒಂದ್ಸಲಿ ಪ್ರೆಸ್ ಮಾಡ್ತೀರಾ, ಕಂಟ್ರೋಲ್ ಬರುತ್ತೆ, ನೆಕ್ಸ್ಟ್ ಓಕೆ ಸ್ಟಾಪ್. ಸ್ವಲ್ಪ ಹೊತ್ತು ಒಂದು 15 ನಿಮಿಷ, ಹಾಫ್ ಅನ್ ಅವರ್ ಆದ್ರೆ ತಿರ್ಗಾ ಮೂಗು ಸುರಿಯೋದು ಆಗುತ್ತೆ. ಅವಾಗ ಏನ್ ಮಾಡ್ತೀರಾ, ತಿರ್ಗಾ 1 ನಿಮಿಷ ಪ್ರೆಸ್ ಮಾಡಿ, ಅವಾಗ ಇನ್ನೂ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಆಮೇಲೆ ತಿರುಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಆದ್ಮೇಲೆ ಇನ್ನೊಂದ್ಸಲಿ ಶುರು ಆಗುತ್ತೆ ಅಂತ ಅನ್ಕೊಳ್ಳಿ, ತಿರ್ಗಾ ಇನ್ನೊಂದ್ಸಲಿ ಪ್ರೆಸ್ ಮಾಡಿ. ಈ ತರ ಒಂದು 5-6 ಸಲ ಮಾಡುವಾಗ ಏನಾಗುತ್ತೆ, ಕಂಪ್ಲೀಟ್ ರನ್ನಿಂಗ್ ನೋಸ್ ಇಂದ ಬಿಡುಗಡೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋನ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ವಾ, 2 ಸಲ ನೋಡಿ, 3 ಸಲ ನೋಡಿ, ತಪ್ಪೇ ಇಲ್ಲ. ಬಟ್ ಪ್ರೊಸೀಜರ್ ಮಾತ್ರ ಕರೆಕ್ಟ್ ಆಗಿ ಫಾಲೋ ಮಾಡಿ ಪ್ಲೀಸ್. ಈಗ ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಕರೆಕ್ಟ್ ರಿಸಲ್ಟ್, ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡಲಿಲ್ಲ ಅಂದ್ರೆ ರಿಸಲ್ಟ್ಸ್ ಡಿಲೇ ಆಗುತ್ತೆ. ಅರ್ಧಂಬರ್ಧ ಫಾಲೋ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈ ಒಂದು ವಿಷಯ ಕಾಮನ್ ಕೋಲ್ಡ್ ಆಗಲಿ, ಕಾಮನ್ ಕೋಲ್ಡ್ಗೆ ನಾವು ಒಂದು 2 ನಿಮಿಷ 3 ನಿಮಿಷದಲ್ಲಿ ಸೊಲ್ಯೂಷನ್ ಇರ್ತೀವಿ. ಅದೇ ತರ ಈ ಜ್ವರ ಮತ್ತೆ ಚಳಿ ಜ್ವರ, ಅದನ್ನು 2 ನಿಮಿಷದಲ್ಲಿ ಹೋಗುತ್ತೆ. ಎಂತ ಚಳಿ ಜ್ವರ ಇರಲಿ. ಇದನ್ನ ಜನ ಹೇಳ್ತಾರೆ ಕಾಮಿಡಿಯಾಗಿ, ಆಡು ಭಾಷೆಯಲ್ಲಿ ಬಳಕೆ ಉಂಟು. ನಾನು ಚಳಿ ಜ್ವರ ಬಿಡಿಸ್ಬಿಡ್ತೀನಿ. ನಾನ್ ಚಳಿ ಜ್ವರ ಬಿಡ್ತಲ್ಲ, ನಾನು ಹೇಳುವಂತ ಪದ್ಧತಿ ಮಾಡಿದ್ರೆ ನಿಮ್ಗೆ ಚಳಿ ಜ್ವರ ಬಿಟ್ಟೋಗುತ್ತೆ. 2 ನಿಮಿಷ, 2 ಮಿನಿಟ್ಸ್ ಸೊಲ್ಯೂಷನ್ ಫಾರ್ ಫೀವರ್, 2 ಮಿನಿಟ್ಸ್ ಸೊಲ್ಯೂಷನ್ ಫಾರ್ ಕಾಫ್, 5 ಮಿನಿಟ್ಸ್ ಸೊಲ್ಯೂಷನ್ ಫಾರ್ ಕಾಫ್. ಓಕೆ, ಇದು ಮುಂಬರುವ ವಿಡಿಯೋದಲ್ಲಿ ಎಲ್ಲ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.